ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಅದೇನಪ್ಪ ಅಂದರೆ HP ಪೆವಿಲಿಯನ್ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡೋಣ ವಿಡಿಯೋದಲ್ಲಿ. ಸೊ ಇದು ಯಾವುದು ಮಾಡೆಲ್ಲು, ಕಂಪ್ಲೀಟ್ ಇದ್ರ ಆಡಿಯೋ ಕ್ವಾಲಿಟಿ ಹೆಂಗಿದೆ, ಇದ್ರ ಕಾನ್ಫಿಗರೇಷನ್ ಹೆಂಗಿದೆ, ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಆಡಿಯೋ ಕ್ವಾಲಿಟಿ ಬಗ್ಗೆ ಆಗಲಿ, ಇದರಲ್ಲಿ ಆಫರ್ಸ್ ಏನಿದೆ, ಇದು ಪ್ರೈಸ್ ಎಷ್ಟು, ಎಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಇದು ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಅದೇ ಥರ ಟ್ರಾವೆಲರ್ಸು ಮತ್ತು ಆಫೀಸ್ ವರ್ಕ್ಗೆ ಇದೆಲ್ಲ ಒಳ್ಳೆ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಸೊ ಇದು ಕಾನ್ಫಿಗರೇಷನ್ ಎಲ್ಲ ವಿಡಿಯೋದಲ್ಲಿ ಮಾತಾಡೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿದ್ರೆ ಬಾಕ್ಸ್ ಈ ಥರ ಬರುತ್ತೆ. ಸೊ ಇದು HP ಬ್ರ್ಯಾಂಡಿಂಗ್ ನೋಡ್ಬೋದು. ಅದೇ ಥರ ಮಾಡೆಲ್ ವೈಸ್ ನೋಡಿದ್ರೆ ಇದರಲ್ಲೂ HP ಪೆವಿಲಿಯನ್ ಲ್ಯಾಪ್ಟಾಪ್ ಇದು 14EC1003au ಮಾಡೆಲ್ ನಂಬರ್ ಇದು. ಸೊ ಇದು Ryzen ಪ್ರೊಸೆಸರು, Ryzen 5 ಪ್ರೊಸೆಸರು. ಇದ್ರ ಕಾನ್ಫಿಗರೇಷನ್ ಎಲ್ಲ ಇಲ್ಲಿ ನೋಡ್ಬೋದು ನಾವು. ಸೊ ಅದೇ ಥರ ಇದ್ರಲ್ಲಿ ನೋಡೋದಾದರೆ, ಓಪನ್ ಮಾಡೋದಾದರೆ ಇದರಲ್ಲಿ ಮೊದಲನೇದಾಗಿ ಲ್ಯಾಪ್ಟಾಪಿಗೆ ಸಿಗುತ್ತೆ. ಸೊ ಕಂಪ್ಲೀಟ್ ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸೊ ಒಂದ್ಸರಿ ಇದು ಕವರ್ ಓಪನ್ ಮಾಡಿ ನೋಡೋಣ. ಸೊ ಯಾವ ಥರ ಸೊ ಫಸ್ಟ್ ಇಂಪ್ರೆಷನ್ ಅಂತೂ ತುಂಬಾ ಪ್ರೀಮಿಯಮ್ ಇದೆ. ಸೊ ಆಲ್ರೆಡಿ ಹೇಳ್ಬೋದು, ಇದು HP ಬಂದು HP ಪೆವಿಲಿಯನ್ ಹೇಳ್ಬೋದು. ಪೆವಿಲಿಯನಲ್ಲಿ ನಿಮಗೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಪೋರ್ಟ್ಸು ಎಲ್ಲ ನೋಡ್ಬೋದು, ಸೈಡ್ ಓವರ್ ವ್ಯೂ ಎಲ್ಲ ಫೋರ್ಟ್ಸು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಬ್ಯಾಕ್ ಸೈಡ್ ನೋಡ್ಬೋದು, ಇದರಲ್ಲಿ ಬಂದು ಡ್ಯುಯಲ್ ಆಡಿಯೋ ಇದೆ. ಅದೇ ಥರ ಇಂಜಸ್ಸು ತುಂಬಾ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಬಂದು ಮೆಟಲ್ ಡಿಸೈನ್ ಇದೆ. ಅದೇ ಥರ ಇದರಲ್ಲಿ ಹಿಂದೆ ಇಲ್ಲಿ ನೋಡ್ಬೋದು, ಇದು ಪೆವಿಲಿಯನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಪೆವಿಲಿಯನ್ ಅನ್ನೋದು HPಯಲ್ಲಿ ಒಂದು ಪ್ರೀಮಿಯಮ್ ಲ್ಯಾಪ್ಟಾಪ್ ಆಗಿರುತ್ತೆ. ಸೊ ಒಂದ್ಸರಿ ಓಪನ್ ಮಾಡಿ ನೋಡೋಣ. ಸೊ ಓಪನ್ ಮಾಡ್ತಿದ್ದಂಗೆ ನೋಡ್ಬೋದು, ಇದರಲ್ಲಿ ಪವರ್ ಇರೋದಿಲ್ಲ ಡೈರೆಕ್ಟ್ ಆನ್ ಮಾಡೋದಕ್ಕೆ. ಒಂದ್ಸರಿ ಚಾರ್ಜ್ ಹಾಕ್ಬಿಟ್ಟು ಆನ್ ಮಾಡಿ ನೋಡೋಣ. ಸೊ ಆನ್ ಮಾಡ್ತಾ ಇದ್ದರೆ ನಿಮಗೆ ಸ್ಕ್ರೀನ್ ನೋಡ್ಬೋದು, ಈ ಥರ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಬ್ಯಾಕ್ಲೈಟ್ ಕೀಬೋರ್ಡು ಇದೆ ಪ್ರೀ ಇನ್ಸ್ಟಾಲ್ಡ್. ಇದರಲ್ಲಿ ಬ್ಯಾಕ್ಲೈಟ್ ಕೀಬೋರ್ಡ್ ನೈಟ್ ಏನಾದ್ರು ಜಾಸ್ತಿ ಟೈಪ್ ಮಾಡ್ತೀರಾ ಅಂದರೆ ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ ಬ್ಯಾಕ್ಲೈಟ್ ಕೀಬೋರ್ಡು. ಸೊ ಈ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ನೋಡೋದಾದರೆ, ಇದು ಮೊದಲನೇದಾಗಿ ಇದು ಬಂದು 8GB ರ್ಯಾಮ್ ವೇರಿಯಂಟು. ಇದು 8GB ರ್ಯಾಮ್ ಸಿಗುತ್ತೆ, DDR4 ರ್ಯಾಮ್. ಇದು 3200 MHz ರೀಡಿಂಗ್ ರ್ಯಾಮ್ ಸ್ಪೀಡ್ ಇದೆ. ಸೊ ಇದು ಸ್ಟೋರೇಜ್ ನೋಡೋದಾದರೆ 512GB ಸ್ಟೋರೇಜ್ ಇದೆ. ಇದು NVMe M.2 SSD ಸ್ಟೋರೇಜ್ ಬರುತ್ತೆ. ಅದೇ ಥರ ಇದು ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ 14 ಇಂಚಸ್ ಫುಲ್ HD ಡಿಸ್ಪ್ಲೇ 1920x1080 ಪಿಕ್ಸೆಲ್ಸ್ ಬರುತ್ತೆ ಇದರಲ್ಲಿ. ಸೊ IPS ಮೈಕ್ರೋ ಎಡ್ಜ್ ಡಿಸ್ಪ್ಲೇ ಇದೆ. ಅದೇ ಥರ ಇದು ಬ್ರೈಟರ್ ವ್ಯೂ ಸಿಗುತ್ತೆ, 215 ನಿಟ್ಸ್ ಬ್ರೈಟರ್ ಡಿಸ್ಪ್ಲೇ ಇದೆ. 45% NTS ಇದೆ. ಇದರಲ್ಲಿ ಕಲರ್ ಕಾಮೆಂಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಆಡಿಯೋ ಕ್ವಾಲಿಟಿ ನೋಡೋದಾದರೆ ಇದರಲ್ಲಿ B&O ಆಡಿಯೋ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಅಂದರೆ ನೀವು ಆಲ್ರೆಡಿ HP ಪೆವಿಲಿಯನಲ್ಲಿ ಸೇಮ್ ಇದೆ ಆಡಿಯೋ ಯೂಸ್ ಮಾಡ್ತಾರೆ ಎಲ್ಲದರಲ್ಲೂ. ಸೊ ಡ್ಯುಯಲ್ ಸ್ಪೀಕರ್ ಇದೆ ಇದರಲ್ಲಿ. ಸೊ ಇದರಲ್ಲಿ ವೈಡ್ ವಿಷನ್ 720 ಪಿಕ್ಸೆಲ್ HD ಕ್ಯಾಮ್ರಾ ಇದೆ. ಸೊ ಇದು ಬಂದು ನಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಏನೇನಿದ್ರು ಇದು ರೆಡ್ಯೂಸ್ ಮಾಡುತ್ತೆ ಇದು ಈ ಕ್ಯಾಮ್ರಾದಲ್ಲಿ. HP ವೈಡ್ ವಿಷನ್ 720 ಪಿಕ್ಸೆಲ್ಸ್ ಕ್ಯಾಮ್ರಾ ಇರೋದ್ರಿಂದ. ಸೊ ಅದೇ ಥರ ಇದರಲ್ಲಿ ಡ್ಯುಯಲ್ ಆ್ಯರೋ ಮೈಕ್ರೋಫೋನ್ಸ್, 2 ಡ್ಯುಯಲ್ ಮೈಕ್ರೋಫೋನ್ಸ್ ಇದೆ ಇದರಲ್ಲಿ. ಸೊ ಕ್ಯಾಮ್ರಾ ಕ್ವಾಲಿಟಿ ಆಗ ನೋಡ್ಬೋದು. ಸೊ ಅದೇ 70 ಕ್ಯಾಮ್ರಾ. ಸೊ ವಿಡಿಯೋ ಆನ್ಲೈನ್ ಕ್ಲಾಸ್ ಅದೇ ಥರ ಈ ಲ್ಯಾಪ್ಟಾಪಲ್ಲಿ ಪೋರ್ಟ್ಸ್ ನೋಡೋಣ. ಸೊ ಪೋರ್ಟ್ಸ್ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಒಂದು ನಿಮಗೆ ಚಾರ್ಜಿಂಗ್ ಪಿನ್ ಬರುತ್ತೆ. ಅದೇ ಥರ HDMI ಸ್ಲಾಟ್ ಇದೆ. ಸೊ USB ಸ್ಲಾಟ್ ಇದೆ. ಅದೇ ಥರ Type-C ಸೂಪರ್ USB Type-C ಪೋರ್ಟ್ ಇದೆ. ಅದರ ಹೆಡ್ಫೋನ್ ಜಾಕ್ ಇದೆ. ಅದೇ ಥರ USB ಪೋರ್ಟ್ ಇನ್ನೂ 2 ಬರುತ್ತೆ ಇದರಲ್ಲಿ. ಸೊ ಅದೇ ಥರ ಇದರಲ್ಲಿ ನಿಮ್ಗೆ ಫ್ಲಿಕ್ಕರ್ ಫ್ರೀ ಮೈಕ್ರೋ ಎಡ್ಜ್ ಡಿಸ್ಪ್ಲೇ ಸಿಗುತ್ತೆ. ಅದೇ ಥರ ಆಡಿಯೋ ಕ್ವಾಲಿಟಿ ಎಲ್ಲ ಆಲ್ರೆಡಿ ನೋಡಿದ್ವಲ್ಲ. ಸೊ ಇದರಲ್ಲಿ ಸ್ಕ್ರೀನ್ ಮೇಲೆ ನೋಡೋದಾದರೆ ಇದರ ಕಾನ್ಫಿಗರೇಷನ್ ಎಲ್ಲ ಸೇಮ್ ಇದೇ ಥರ ಬರುತ್ತೆ. ನಿಮಗೆ AMD Ryzen 5 with 5625U ಪ್ರೊಸೆಸರ್ ಇದೆ ಇದರಲ್ಲಿ, ವಿತ್ ಈ ರೇಡಿಯನ್ ಗ್ರಾಫಿಕ್ ಕಾರ್ಡು. ಇದು ಬಂದು ಬೇಸ್ ಸ್ಪೀಡ್ ಬಂದು 2.3 GHz ಇದೆ. ನಂಬರ್ ಆಫ್ ಕೋರ್ಸ್ ಬಂದು ಇದರಲ್ಲಿ 6 ಕೋರ್ಸ್ ಸಿಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಏನಂದರೆ ಥ್ರೆಡ್ಸ್ ಎಲ್ಲ ನಿಮಗೆ 12 ಥ್ರೆಡ್ಸ್ ಸಿಗುತ್ತೆ. 12 ಥ್ರೆಡ್ಸು ಮತ್ತು L3 ಕ್ಯಾಚಸ್ ಎಲ್ಲ ನೋಡ್ಬೋದು. ಸೊ ಇದರಲ್ಲಿ ನಿಮ್ಗೆ 512GB ಸ್ಟೋರೇಜ್ ಸಿಗುತ್ತೆ. NVMe ಇಂಟಿಗ್ರೇಟೆಡ್ ನಿಮಗೆ 4GB ಗ್ರಾಫಿಕ್ ಕಾರ್ಡ್ ಇರುತ್ತೆ. ಇದು ರೇಡಿಯನ್ ಗ್ರಾಫಿಕ್ ಕಾರ್ಡ್ಸ್ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ ಇದರಲ್ಲಿ ನಿಮಗೆ ಒಳ್ಳೆ ಆಫರ್ಸು ಇದೆ. ಅದೇ ಥರ ವೆಯ್ಟ್ಲೆಸ್ ಬರುತ್ತೆ. ಇದ್ರ 1.4 kg ಮಾತ್ರ ವೆಯ್ಟ್ ತುಂಬಾ ಇದೆ. ಅದಕ್ಕೆ ಹೇಳಿದ್ದು ಇದು ಟ್ರಾವೆಲರ್ಸ್ಗೆ ಎಲ್ಲ ತುಂಬಾ ಯೂಸ್ಫುಲ್ ಲ್ಯಾಪ್ಟಾಪ್ ಅಂತ. ಸೊ ಕ್ಯಾರಿ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗೆ ಆಗೋಣ ಇದು ತುಂಬಾ ಈಸಿಯಾಗಿರುತ್ತೆ. ಈಸಿ ಟು ಕ್ಯಾರಿ, ಬ್ಯಾಗಲ್ಲಿ ಇಟ್ಕೊಂಡು ಆರಾಮ್ಸೆ ವೆಯ್ಟ್ ಇರೋದಿಲ್ಲ. ಸೊ
ಸೊ ಇದು ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದು ಆ್ಯಕ್ಚುಲಿ ಇದು ಪ್ರೈಸ್ ಬಂದು ಆಲ್ಮೋಸ್ಟ್ 52-53 ಆಗುತ್ತೆ. ಸೊ ಇದರಲ್ಲಿ ಮೇಲೆ ಆಫರ್ಸು ಇದೆ. ಸೊ ಬ್ಯಾಂಕ್ ಆಫರ್ಸ್ ಇದೆ ಮತ್ತು ನೋ ಕಾಸ್ಟ್ EMI ಇದೆ. ಅಪ್ ಟು ನಿಮಗೆ 2000ವರೆಗೂ ನಿಮಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಇದೆ. ಆಲ್ಮೋಸ್ಟ್ HDFC ಮತ್ತು SBI, ಎಸ್ ಬ್ಯಾಂಕ್ ಆಲ್ಮೋಸ್ಟ್ ಮೇಜರ್ ಕಾರ್ಡ್ಸ್ಗೆಲ್ಲ ಕ್ಯಾಶ್ ಬ್ಯಾಕ್ ಇದೆ. ಸೊ ಅದೇ ಥರ ಇದರಲ್ಲಿ ಪಿಕ್ಚರ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡ್ಬಿಡೋಣ ಬನ್ನಿ. ಸೊ ಪಿಕ್ಚರ್ ಕ್ವಾಲಿಟಿ ಎಲ್ಲ ನೋಡ್ಬೋದು. ನಿಮಗೆ ಕಲರ್ ತುಂಬಾ ಅಕ್ಯುರೇಸ್ ಆಗಿದೆ. ಇದರಲ್ಲಿ ಬಂದು ಕಲರ್ ಗಮೆಂಟು ಎಲ್ಲ ಕಲರ್ಗಿದೆ. 45% NTSC ಅಂತ ಹೇಳಿದ್ನಲ್ಲ. ಸೊ ಇದರಲ್ಲಿ 250 ನಿಟ್ಸ್ ಬ್ರೈಟರ್ ಡಿಸ್ಪ್ಲೇ ಇರೋದ್ರಿಂದ ಮತ್ತು IPS ಮೈಕ್ರೋ ಎಡ್ಜ್ ಡಿಸ್ಪ್ಲೇ ಇರೋದ್ರಿಂದ ನಿಮ್ಮ ವಿವಿಂಗ್ ಎಕ್ಸ್ಪ್ರೆಸ್ಸು ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಥರ ಪ್ಲೀಸ್ ನಮ್ಮ ಚಾನಲ್ ಇದುವರೆಗೂ ಯಾರು ನೋಡ್ತಾ ಇದ್ರು ಅವರೆಲ್ಲ ನಿಮಗೆ ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಅದೇ ಥರ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ ನೇಮ್ ಎಲ್ಲ ನೋಡ್ಬೋದು. ಸೊ ಇದೇ ಥರ ನಿಮಗೆ ಕಂಟೆಂಟ್ಸ್ ಎಲ್ಲ ಲ್ಯಾಪ್ಟಾಪ್ಸ್ ಬಗ್ಗೆ ಆಗಲಿ ಮೊಬೈಲ್ಸ್ ಬಗ್ಗೆ ಎಲ್ಲ ಕಂಟೆಂಟ್ಸು ನಿಮಗೆ ಸಿಗುತ್ತೆ. ಹೋಮ್ ಅಪ್ಲಿಯನ್ಸ್ ಬಗ್ಗೆ ಆಗಲಿ. ಸೊ ನಿಮಗೆ ಯಾವುದೇ ಲ್ಯಾಪ್ಟಾಪ್ಸ್ ಇದ್ರೂ ಸರ್ವಾಂಗ ನರಮಗ